ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಈ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎನ್ಲಾರ್ಜ್ ಪ್ರೋಸ್ಟೇಟ್ ಅಥವಾ ಈ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದಾಗ ಯಾವ ಲಕ್ಷಣಗಳು ಬರಬಹುದು ಆ್ಯಂಡ್ ಈ ಲಕ್ಷಣಗಳನ್ನು ನಾವು ಯಾಕೆ ನಿರ್ಲಕ್ಷಿಸಬಾರದು, ಅದೇನಾದರೂ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರಬಹುದಾ, ಇವುಗಳನ್ನೆಲ್ಲ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಪ್ರೋಸ್ಟೇಟ್ ಗ್ರಂಥಿ ಒಂದು ಅಡಿಕೆ ಅಥವಾ ಒಂದು ಅಕ್ರೋಟ್ ಸೈಜಿನ ಒಂದು ಗ್ರಂಥಿ ಇರುತ್ತೆ. ಏಜ್ ಹೇಗಾಗ್ತಾ ಹೋಗುತ್ತೆ ಈ ಪ್ರೋಸ್ಟೇಟ್ ಕೆಲವೊಬ್ಬರಲ್ಲಿ ದೊಡ್ಡದಾಗತ್ತೆ ಅಥವಾ ಎನ್ಲಾರ್ಜ್ ಆಗುತ್ತೆ. ಬಹಳ ಕಾಮನ್ ಪ್ರಾಬ್ಲಮ್ ಇದು. ಒಂದು 55 ವರ್ಷದ ಗಂಡಸರಲ್ಲಿ ನಾವು ನೋಡಿದ್ರೆ 5 ಜನರಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ಇರಬಹುದು. ಆಸ್ ಅಂಡ್ ಹೌ ದ ಏಜ್ ಪ್ರೋಗ್ರೆಸಸ್, ಒಂದು 75 ವರ್ಷದ ಗಂಡಸರಲ್ಲಿ ನಾವು ನೋಡಿದ್ರೆ, ಒಂದು 75 ಇಯರ್ಸಿನ ಗಂಡಸರಲ್ಲಿ ನಾವು ನೋಡಿದ್ರೆ 5 ಜನರಲ್ಲಿ 3 ಅಥವಾ 4 ಜನರಿಗೆ ಈ ಎನ್ಲಾರ್ಜ್ ಪ್ರೋಸ್ಟೇಟ್, ದೊಡ್ಡದಾಗಿರುವಂತಹ ಪ್ರೋಸ್ಟೇಟಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಈ ಪ್ರೋಸ್ಟೇಟಿನ ಎನ್ಲಾರ್ಜ್ಮೆಂಟ್ ಏನಿದೆ, ಈ ಪ್ರೋಸ್ಟೇಟ್ ಏನು ದೊಡ್ಡದಾಗತ್ತೆ, ಇದು ಬಿನೈನ್ ಇರುತ್ತೆ, ಕ್ಯಾನ್ಸರಸ್ ಇರೋದಿಲ್ಲ. ಆದ್ರಿಂದ ಇದರ ಹೆಸರು ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ, BPH. ಇದು ಕ್ಯಾನ್ಸರ್ ಇರೋದಿಲ್ಲ, ಬಿನೈನ್ ಗ್ರೋತ್ ಆಗ್ತಾ ಇರುತ್ತೆ. ಆ್ಯಂಡ್ ಎಲ್ಲರಲ್ಲೂ ಈ ಪ್ರಾಬ್ಲಮ್ ಬರ್ತಾ ಇರೋದಿಲ್ಲ, ಕೆಲವೊಬ್ಬರಲ್ಲಿ ಮಾತ್ರ ಬರ್ತಾ ಇರುತ್ತೆ. ಸೊ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಹೇಳ್ತಾ ಇರ್ತೇವೆ. 50 ಇಯರ್ಸ್ಗಿಂತ ಹೆಚ್ಚಿದ್ದವರಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ, ಮನೆಯಲ್ಲಿ ಯಾರಿಗಾದರೂ ಈ ಥರದ ಪ್ರಾಬ್ಲಮ್ ಬಂದಾಗ, ಅವರಿಗೆ ಬೊಜ್ಜು ಜಾಸ್ತಿ ಇದ್ದಾಗ, ಅವರು ತುಂಬಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನು ಆಕ್ಟಿವ್ ಆಗಿಲ್ಲ, ಎಕ್ಸಸೈಸ್ ಎಕ್ಸೆಟ್ರಾ ಏನು ಇಲ್ತಾ ಅಂಥವರೆಲ್ಲ ಈ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ ನಾವು ಜಾಸ್ತಿ ನೋಡ್ತಾ ಇರ್ತೇವೆ. ಸೊ ಇದು ಮೂತ್ರಕೋಶ ಅಂಡ್ ಇದು ಯೂರಿನ್ ಪಾಸ್ ಮಾಡುವ ಯುರೇತ್ರ. ಸೊ ಈ ಯುರೇತ್ರಾದ ಸುತ್ತಲೂ ಈ ಕೋನ್ ಆಕಾರದಲ್ಲಿ ಈ ಗ್ಲ್ಯಾಂಡ್ ಇರುತ್ತೆ. ಇದನ್ನ ನಾವು ಪ್ರೋಸ್ಟೇಟ್ ಅಂತ ಹೇಳ್ತಾ ಇರ್ತೇವೆ. ಇದರ ಸೈಜ್ ಅರೌಂಡ್ 3 into 4 into 2 ಸೆಂಟಿಮೀಟರ್ಸ್ ಇರುತ್ತೆ ಅಂಡ್ ನಾರ್ಮಲ್ ವೇಟ್ ಅರೌಂಡ್ 8 grams ಇರುತ್ತೆ. ಸೊ ಈ ಹುಟ್ಟಿದಾಗ ಇದು ಒಂದು ಬಟಾಣಿ ಕಾಳಷ್ಟು ದೊಡ್ಡದಿರುತ್ತೆ. ಹೇಗೆ ಏಜ್ ಆಗ್ತಾ ಹೋಗುತ್ತೆ ಅದರ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಹೆಲ್ದಿ ಅಡಲ್ಟ್ ಅಲ್ಲಿ ಇದು ಈ ಅಕ್ರೋಟಿನ ಸೈಜ್ ಇಂದ ಇರುತ್ತೆ ಅಂಡ್ ಕೆಲವೊಂದು ಕೇಸಸ್ ಅಲ್ಲಿ ಇದು ಆಗ್ಬಿಡ್ಬೋದು, ಎನ್ಲಾರ್ಜ್ಡ್ ಆಗ್ಬಿಡ್ಬೋದು. ಅದನ್ನ ನಾವು BPH ಅಂತ ಹೇಳ್ತಾ ಇರ್ತೇವೆ. ಸೊ ಇದು ನಾರ್ಮಲ್ ಪ್ರೋಸ್ಟೇಟ್, ಎಲ್ಲಿ ಇದು ಯೂರಿನ್ ಅನ್ನ ಪಾಸ್ ಮಾಡ್ಲಿಕ್ಕೆ ಕ್ಲಿಯರ್ ಆಗಿ ಒಂದು ಜಾಗ ಕೊಡ್ತಾ ಇದೆ. ಬಟ್ ಇದು ಎನ್ಲಾರ್ಜ್ ಹಾಕೊಂಡು ಈ ಯುರೇತ್ರಾದ ಮೇಲೆ ಕಂಪ್ರೆಷನ್ ತರೋದ್ರಿಂದ ಇಲ್ಲೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಇವೆಲ್ಲ ಈ ಯುರೇತ್ರಾ ಪ್ರೆಸ್ ಆದಾಗ, ಇದು ದೊಡ್ಡದಾದಾಗ ಈ ಯುರೇತ್ರಾ ಮೇಲೆ ಪ್ರೆಸ್ ಮಾಡಿದಾಗ ಈ ಸಿಂಪ್ಟಮ್ಸ್, ಲಕ್ಷಣಗಳು ಕಾಣ್ತಾ ಇರ್ತವೆ. ನೋಡಿ, ಇಷ್ಟು ಚಿಕ್ಕದಿರುವಂತ ಈ ಅಕ್ರೋಟ್ ಸೈಜಿನ ಪ್ರೋಸ್ಟೇಟ್ ಏನಿರುತ್ತೆ ಇಷ್ಟು ದೊಡ್ಡದಾಗ್ಬಿಡ್ಬೋದು ಟು ಕಾಸ್ ಸಿಂಪ್ಟಮ್ಸ್. BPH ಅಲ್ಲಿ ಏನಾಗತ್ತೆ, ಈ ಗ್ಲ್ಯಾಂಡ್, ಇಲ್ಲಿರುವಂತ ಗ್ಲ್ಯಾಂಡ್ಸ್ ಇರ್ಬೋದು, ಗ್ರಂಥಿಗಳಿರ್ಬೋದು, ಸ್ನಾಯುಗಳಾಗಿರ್ಬೋದು ಬೆಳ್ಕೊಳ್ತಾವೆ ಅಥವಾ ದೊಡ್ಡದಾಗ್ತವೆ. ಅದನ್ನ ನಾವು ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತಾ ಇರ್ತೇವೆ. ಇದು ಕ್ಯಾನ್ಸರಸ್ ಗ್ರೋತ್ ಇರೋದಿಲ್ಲ. ಈ ತರ ಇಲ್ಲಿನ ಗ್ರಂಥಿಗಳು ಮತ್ತು ಮಸಲ್ಸ್ ಎಲ್ಲ ಜಾಸ್ತಿ ಬೆಳ್ಕೊಂಡಾಗ ಈ ತರ ಇದು ದೊಡ್ಡದಾಗ್ತಾ ಇರುತ್ತೆ. ಈಗ ಏನೇನ್ ಲಕ್ಷಣಗಳು ಬರಬಹುದು ಈ BPH ಅಲ್ಲಿ? ಫಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಬಹಳಷ್ಟು ಸಲ ಆ ವ್ಯಕ್ತಿಗೆ ಯೂರಿನ್ ಪಾಸ್ ಮಾಡಬೇಕು ಅಂತ ಫೀಲಿಂಗ್ ಬರ್ತಾ ಇರುತ್ತೆ. 1-2 ತಾಸಿಗೆನೆ ಮತ್ತೆ ಯೂರಿನ್ ಬಂದಾಗ ಆಗ್ತಾ ಇರುತ್ತೆ. ಈ ಫ್ರೀಕ್ವೆನ್ಸಿ ರಾತ್ರಿ ಟೈಮಲ್ಲಿ ಬಹಳ ಇರುತ್ತೆ. ಅದನ್ನ ನಾವು ನೊಕ್ಚೂರಿಯಾ ಅಂತ ಹೇಳ್ತಾ ಇರ್ತೇವೆ. ಅಂದ್ರೆ ರಾತ್ರಿ ಮಲ್ಕೊಂಡಾಗ ಆ ವ್ಯಕ್ತಿ ಒಂದು 4-5 ಸಲ ಹೇಳ್ತಾನೆ ಯೂರಿನ್ ಅನ್ನ ಪಾಸ್ ಮಾಡ್ಲಿಕ್ಕೆ. ಇದರಿಂದ ನಿದ್ದೆ ಸರಿ ಆಗೋದಿಲ್ಲ, ಮಾರನೇ ದಿನ ಆ ವ್ಯಕ್ತಿಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಸೊ ಈ ಫ್ರೀಕ್ವೆನ್ಸಿ ಏನಿರುತ್ತೆ ಇದು ತುಂಬಾ ಕಾಮನ್ ಸಿಂಪ್ಟಮ್. ಯಾಕೆ ಹೀಗಾಗತ್ತೆ, ಆ ಯೂರಿನ್ ಪಾಸ್ ಮಾಡುವಂತಹ ಒಂದು ಚಾನಲ್ ಏನಿದೆ ಅದರ ಸೈಡಿಗೆ ಈ ಪ್ರೋಸ್ಟೇಟ್ ಪ್ರೆಸ್ ಮಾಡೋದ್ರಿಂದ ಅಲ್ಲಿ ಯೂರಿನ್ ಪ್ರಾಪರ್ಲಿ ಹೋಗಕ್ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ಅಲ್ಲೇ ಯೂರಿನ್ ಉಳ್ಕೊಂಡು ಬಹಳ ಸಲ ಆ ವ್ಯಕ್ತಿಗೆ ಯೂರಿನ್ ಅನ್ನ ಪಾಸ್ ಮಾಡ್ಬೇಕಂತ ಫೀಲಿಂಗ್ ಬರ್ತಾ ಇರುತ್ತೆ. ಸೆಕೆಂಡ್ ಸಿಂಪ್ಟಮ್ ಅಂತ ಹೇಳಿದ್ರೆ ಅರ್ಜೆನ್ಸಿ. ಆ ಯೂರಿನ್ ಪಾಸ್ ಮಾಡಬೇಕು ಅನ್ನೋದಷ್ಟರಲ್ಲಿ ಅವರಿಗೆ ಯೂರಿನ್ ಬಂದು ಹೋಗುತ್ತೆ. ಆ ಯೂರಿನ್ ಅನ್ನ ಅವರಿಗೆ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಅವರು ಬಟ್ಟೆಯಲ್ಲೇ ಯೂರಿನ್ ಅನ್ನ ಪಾಸ್ ಮಾಡ್ಕೊಂಡು ಬಿಡ್ತಾರೆ. ಅಂಡ್ ಬಹಳ ಬೇಗ ಹೋಗ್ಬೇಕು, ಈಗ ಬಂದ್ಬಿಡತ್ತೆ ಅನ್ನುವಂತ ಒಂದು ಫೀಲ್ ಅವರಲ್ಲಿ ಯಾವತ್ತೂ ಇರುತ್ತೆ. ಅದನ್ನ ನಾವು ಅರ್ಜೆನ್ಸಿ ಅಂತ ಹೇಳ್ತಾ ಇರ್ತೇವೆ. ಸಿಂಪ್ಟಮ್ ಅಂದ್ರೆ ಹೆಸಿಟೆನ್ಸಿ ಅಂದ್ರೆ ಏನಾಗತ್ತೆ, ಆ ವ್ಯಕ್ತಿಗೆ ಯೂರಿನ್ ಬಂದಾಗ ಆಗತ್ತೆ, ಅವ್ನು ಯೂರಿನ್ ಪಾಸ್ ಮಾಡಕ್ಕೆ ಹೋಗ್ತಾನೆ, ಬಟ್ ಅದು ಕರೆಕ್ಟ್ ಆಗಿ ಬರ್ತಾ ಇರೋದಿಲ್ಲ. ಸ್ವಲ್ಪ ಬರುತ್ತೆ ನಿಲ್ಲತ್ತೆ, ಸ್ವಲ್ಪ ಬರುತ್ತೆ ಮತ್ತೆ ನಿಲ್ಲತ್ತೆ. ಈ ತರ ಅವನಿಗೆ ಅದು ಪ್ರಾಪರ್ಲಿ ಒಂದು ಸ್ಟ್ರೀಮ್ ಅಲ್ಲಿ ಅದು ಫ್ಲೋ ಆಗ್ತಾ ಇರೋದಿಲ್ಲ.
ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಪೂವರ್ ಫ್ಲೋ, ಅಂದ್ರೆ ಈ ಮೂತ್ರ ಮಾಡುವಂತ ಗತಿ ಏನಿರುತ್ತೆ ಅದು ದಾರದೆಳೆಯಂತೆ ಇರುತ್ತೆ, ತುಂಬಾ ಸ್ಲೋ ಆಗಿ, ತುಂಬಾ ಫ್ಲೋ ಏನಿರುತ್ತೆ ತುಂಬಾ ಪೂವರ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗಿರೋದ್ರಿಂದ ಅಲ್ಲಿ ಕನ್ಸ್ಟ್ರಿಕ್ಷನ್ ಆಗ್ತಾ ಇರೋದ್ರಿಂದ ಅದು ಪ್ರಾಪರ್ ಫೋರ್ಸ್ ಇಂದ ಫ್ಲೋ ಆಗಕ್ಕೆ ಆಗ್ತಾ ಇರೋದಿಲ್ಲ. ಹೀಗಿರುವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಮೂತ್ರವನ್ನ ಫೋರ್ಸ್ ಇಂದ ಪಾಸ್ ಮಾಡ್ಲಿಕ್ಕೆ ಅವರು ಸ್ಟ್ರೇನ್ ಮಾಡ್ತಾರೆ, ತುಂಬಾ ಪ್ರೆಷರ್ ಹಾಕ್ತಾರೆ. ಬಟ್ ಪ್ರೆಷರ್ ಹಾಕಿದ್ರೂ ಸಹ ಅದು ಯಾವುದೇ ಫೋರ್ಸ್ ಇಂದ ಬರ್ತಾ ಇರೋದಿಲ್ಲ. ಮೂತ್ರದ ಗತಿ ಏನಿರುತ್ತೆ ತುಂಬಾ ಸ್ಲೋ ಆಗಿರುತ್ತೆ. ಇಂಟರ್ಮಿಟೆಂಟ್ ಸ್ಟ್ರೀಮ್ ಅಂದ್ರೆ ನಾನು ಹೇಳಿದ ಹಾಗೆ ಒಂದು ಕಂಪ್ಲೀಟ್ ಫ್ಲೋ ಅಂತ ಇರೋದಿಲ್ಲ, ಬರುತ್ತೆ ನಿಲ್ಲತ್ತೆ, ಬರುತ್ತೆ ನಿಲ್ಲತ್ತೆ. ಇದನ್ನ ನಾವು ಇಂಟರ್ಮಿಟೆಂಟ್ ಫ್ಲೋ ಅಂತ ಹೇಳ್ತಾ ಇರ್ತೇವೆ. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಯೂರಿನ್ ಪಾಸ್ ಮಾಡಿದ್ರೂ ಸಹ ಆ ವ್ಯಕ್ತಿಗೆ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾನು ಯೂರಿನ್ ಪಾಸ್ ಮಾಡಿದೆ, ಎಲ್ಲ ಹೋಯ್ತು ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಮತ್ತೂ ಸ್ವಲ್ಪ ಉಳಿದಿದೆ, ನಾನು ಮತ್ತೂ ಸ್ವಲ್ಪ ಪಾಸ್ ಮಾಡಬೇಕಿತ್ತು ಅನ್ನುವಂಥ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಡ್ರಿಬ್ಲಿಂಗ್ ಇರ್ಬೋದು, ಕೆಲವೊಂದ್ಸಲ ಯೂರಿನ್ ಪಾಸ್ ಮಾಡ್ಕೊಂಡು ಬರ್ತಾರೆ ಬಟ್ ಆಮೇಲೂ ಒಂದೆರಡು ಡ್ರಾಪ್ ಯೂರಿನ್ ಡ್ರಿಬಲ್ ಆಗ್ತಾ ಇರುತ್ತೆ. ಅಂಡ್ ಕೆಲವೊಂದು ಸಲ ಪೇಷಂಟ್ಸ್ಗೆ ಏನಾಗುತ್ತೆ, ಯೂರಿನ್ ರಿಟೆನ್ಷನ್ ಆಗ್ಬಿಡುತ್ತೆ, ಅವರಿಗೆ ಯೂರಿನ್ ಪಾಸ್ ಮಾಡಕ್ಕೆ ಆಗೋದಿಲ್ಲ ಅಂಡ್ ಅಲ್ಲೇ ಯೂರಿನ್ ಉಳ್ಕೊಂಡ್ ಬಿಡ್ತಾ ಇರುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ನಾವು ಕೆಥೆಟರ್ ಎಕ್ಸೆಟ್ರಾ ಹಾಕಿ ಯೂರಿನ್ ಅನ್ನ ಡ್ರೈನ್ ಔಟ್ ಮಾಡಬೇಕಾಗತ್ತೆ. ಸೊ ಇವು ಕೆಲವೊಂದು ಸಿಂಪ್ಟಮ್ಸ್ ಆಫ್ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ. ಸೊ ಅದಕ್ಕೂ ಹೆಸಿಟೆನ್ಸಿ ಇರಬಹುದು, ಅಂದ್ರೆ ಅವರಿಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ, ಮಾಡಬೇಕು ಅನಿಸ್ತಾ ಇರುತ್ತೆ ಬಟ್ ಯೂರಿನ್ ಬರ್ತಾ ಇರೋದಿಲ್ಲ. ಫ್ರೀಕ್ವೆನ್ಸಿ ಇರಬಹುದು, ಬಹಳಷ್ಟು ಸಲ ತಾನು ಯೂರಿನ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥ ಫೀಲಿಂಗ್ ಬರ್ತಾ ಇರೋದು. ಇಂಟರ್ಮಿಟೆನ್ಸಿ ಇರಬಹುದು, ಕರೆಕ್ಟ್ ಆಗಿ ಒಂದೇ ಒಂದು ಸಲ ಯೂರಿನ್ ಪಾಸ್ ಆಗೋದಿಲ್ಲ, ಬಿಟ್ಟು ಬಿಟ್ಟು ಬರ್ತಾ ಇರಬಹುದು. ಆ ಯೂರಿನಿನ ಫ್ಲೋ ಏನಿರುತ್ತೆ ಬಹಳ ಸ್ಲೋ ಇರುತ್ತೆ, ಮೂತ್ರದ ಗತಿ ದಾರದೆಳೆಯಂತೆ ಇರುತ್ತೆ, ಅದಕ್ಕೆ ಫೋರ್ಸೇ ಇರೋದಿಲ್ಲ. ಈ ಯೂರಿನ್ ಪಾಸ್ ಮಾಡಾದ್ಮೇಲೂ ಆ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ತನಗೆ ಇನ್ನೂ ಸ್ವಲ್ಪ ಯೂರಿನ್ ಉಳ್ಕೊಂಡಿದೆ, ತಾನು ಪಾಸ್ ಮಾಡಬೇಕು ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ. ಆ ಯೂರಿನ್ ಬರದೇ ಇದ್ದಾಗ ಆ ವ್ಯಕ್ತಿ ಸ್ಟ್ರೇನ್ ಮಾಡ್ತಾನೆ, ಪ್ರೆಷರ್ ಹಾಕ್ತಾನೆ ಯೂರಿನ್ ಅನ್ನ ಫೋರ್ಸ್ಫುಲಿ ಅದನ್ನ ಕಳ್ಸಕ್ಕೆ, ಬಟ್ ಯೂರಿನಿನ ಫೋರ್ಸ್ ಇಂಪ್ರೂವ್ ಆಗ್ತಾ ಇರೋದಿಲ್ಲ. ಕೆಲವೊಮ್ಮೆ ಯೂರಿನ್ ಡ್ರಿಬಲ್ ಆಗ್ಬೋದು, ಯೂರಿನ್ ಪಾಸ್ ಮಾಡಿದ ನಂತರವೂ ಒಂದಿಷ್ಟು ಯೂರಿನ್ ಅಲ್ಲಿ ಬೀಳ್ತಾ ಇರ್ಬೋದು. ಕೆಲವೊಬ್ಬರಿಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಆಗ್ಬಿಡ್ಬೋದು, ಅವರಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ ತಾವು ಯಾವಾಗ ಯೂರಿನ್ ಪಾಸ್ ಮಾಡ್ಕೊಂಡ್ರು ಅಂತ. ಕೆಲವೊಂದು ಗಂಭೀರ ಸಮಸ್ಯೆಗಳು ಅಂತ ಹೇಳಿದ್ರೆ ಈ ಅಕ್ಯೂಟ್ ಯೂರಿನ್ ರಿಟೆನ್ಷನ್, ಯೂರಿನ್ ಪಾಸ್ ಮಾಡಕ್ಕೆ ಆಗ್ತಾ ಇರೋದಿಲ್ಲ, ಆ ವ್ಯಕ್ತಿಗೆ ಯೂರಿನ್ನೇ ಹೋಗೋದಿಲ್ಲ. ಸೊ ಅಂತ ಕಂಡೀಷನ್ ಅಲ್ಲಿ ನಾನು ಹೇಳಿದಾಗೆ ಕೆಥೆಟರ್ ಅನ್ನ ಹಾಕ್ಬೇಕಾಗತ್ತೆ. ಈ ತರ ಯೂರಿನ್ಗೆ ಪಾಸ್ ಮಾಡಕ್ ಆಗದೆ ಇದ್ದಾಗ ಈ ಯೂರಿನ್ ಏನ್ ಮಾಡುತ್ತೆ, ಮೂತ್ರಕೋಶದಲ್ಲಿಯೇ ಉಳ್ಕೊಳ್ಳುತ್ತೆ. ಸೊ ಈ ತರದ ರಿಟೆನ್ಷನ್ ಆಫ್ ಯೂರಿನ್ ಏನಿರುತ್ತೆ, ಈ ತರ ಉಳಿದುಕೊಂಡ ಮೂತ್ರದಲ್ಲಿ ಏನಾಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಸೊ ಇಂಥ ವ್ಯಕ್ತಿಗಳಿಗೆ ರಿಪೀಟೆಡ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರಬಹುದು. ಈ ಯೂರಿನ್ ಅಲ್ಲಿ ಉಳಿದುಕೊಂಡಾಗ ಏನಾಗುತ್ತೆ, ಬ್ಯಾಕ್ ಪ್ರೆಷರ್ ಇಂದ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಕಿಡ್ನಿ ಡ್ಯಾಮೇಜ್ ಅನ್ನ ಸಹ ನಾವು ನೋಡ್ತಾ ಇರ್ತೇವೆ, ಬಿಕಾಸ್ ಈ ಯೂರಿನ್ ಕರೆಕ್ಟ್ ಆಗಿ ಎಂಟಿ ಆಗದೆ ಇರೋದ್ರಿಂದ ಬ್ಯಾಕ್ ಪ್ರೆಷರ್ ಇಂದ ಕಿಡ್ನಿ ಸಹ ಡ್ಯಾಮೇಜ್ ಆಗ್ತಾ ಬರಬಹುದು. ಕೆಲವೊಂದ್ಸಲ ಈ ಯೂರಿನ್ ಕ್ಲಿಯರ್ ಆಗಿ ಪಾಸ್ ಆಗ್ತಾ ಇರೋದಿಲ್ಲ, ಆದ್ರಿಂದ ಏನಾಗುತ್ತೆ ಅಲ್ಲೇ ಅದು ಉಳ್ಕೊಂಡು ಅಲ್ಲಿ ಕಿಡ್ನಿ ಸ್ಟೋನ್ ಆಗುವಂತ ಚಾನ್ಸಸ್ ಸಹ ಇರ್ತವೆ. ಸೊ ಇವೆಲ್ಲ ಕೆಲವೊಂದು ಕಾಂಪ್ಲಿಕೇಟೆಡ್ ಕಂಡೀಷನ್ಸ್ ಅಲ್ಲಿ ನಾವು ನೋಡ್ತೇವೆ. ರಿಟೆನ್ಷನ್ ಇರಬಹುದು, ಸ್ಟೋನ್ಸ್ ಇರಬಹುದು, ಕಿಡ್ನಿ ಡ್ಯಾಮೇಜ್ ಇರಬಹುದು ಎಕ್ಸೆಟ್ರಾ. ಹಾಗೆಯೇ ಈ BPH ಅನ್ನೋದು ಬಹಳ ಕಾಮನ್ ಕಂಡೀಷನ್ಸ್. ಈ ಆಸ್ ಅಂಡ್ ವೆನ್ ಈ ಮೆನ್ ಏಜ್ ಆಗ್ತಾ ಹೋಗ್ತಾರೆ ಈ ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತಾ ಇರ್ತೇವೆ. ಬಟ್ ಯಾವಾಗ ಇದು ಇಂಪಾರ್ಟೆಂಟ್ ಆಗತ್ತೆ, ಸಪೋಸ್ ಒಂದು ವ್ಯಕ್ತಿಗೆ ಈ ತರ ಸಿಂಪ್ಟಮ್ಸ್ ಬರ್ತಾ ಇದೆ ಅಂಡ್ ಅವರು ತಮ್ಮ ಡಾಕ್ಟರ್ ಹತ್ರ ಹೋಗ್ತಾರೆ ಅಂಡ್ ಡಾಕ್ಟರ್ ಹೇಳ್ತಾರೆ ಓಕೆ ನಿಮ್ಗೆ BPH ಆಗಿರ್ಬೋದು, ಕೆಲವೊಂದು ಔಷಧಿ ಕೊಡ್ತಾರೆ ಅಂಡ್ ಆ ವ್ಯಕ್ತಿಗೆ ಅವರ ಸಿಂಪ್ಟಮ್ಸ್ ಸಹ ಕಡಿಮೆ ಆಗ್ಬಹುದು. ಬಟ್ ಆ ಡಾಕ್ಟರ್ ಅವರಿಗೆ ಕೆಲವೊಂದು ಟೆಸ್ಟ್ ಮಾಡಲಿಕ್ಕೆ ಹೇಳದೇ ಇರಬಹುದು, ಆ ವ್ಯಕ್ತಿ ತನ್ನ PSA ಅನ್ನ ಮಾಡಿಸದೇ ಇರಬಹುದು. 6 months ಆದ ನಂತರ ನಾವು ನೋಡಿದಾಗ, ಸ್ಟಡಿ ಮಾಡಿದಾಗ ಕೆಲವೊಂದ್ಸಲ ಅದು ಪ್ರೋಸ್ಟೆಟಿಕ್ ಕ್ಯಾನ್ಸರ್ ಆಗಿ ಬಂದಿರುತ್ತೆ. ಸೊ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲೂ ಸಹ ನೀವು ನಾನು ಈಗ ಹೇಳಿದಂತಹ ಲಕ್ಷಣಗಳನ್ನ ನೀವು ನೋಡ್ತಾ ಇರ್ಬೋದು. ಅರ್ಜೆನ್ಸಿ ಇರ್ಬೋದು, ಫ್ರೀಕ್ವೆನ್ಸಿ ಇರ್ಬೋದು, ಇಂಟರ್ಮಿಟೆನ್ಸಿ ಇರ್ಬೋದು, ಈ ತರ ಯೂರಿನ್ ರಿಟೆನ್ಷನ್ ಇರ್ಬೋದು, ಇವೆಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಕೆಲವೊಮ್ಮೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಲ್ಲಿ ಏನೂ ಸಿಂಪ್ಟಮ್ಸ್ ಇರೋದೇ ಇಲ್ಲ, ಸಿಂಪ್ಟಮ್ಯಾಟಿಕ್ ಇರಬಹುದು. ಸೊ ನಿಮಗೆ ಈ ತರದ ಸಿಂಪ್ಟಮ್ಸ್ ಬರ್ತಾ ಇದೆ, ನಾನು ಹೇಳಿದಂತ ಸಿಂಪ್ಟಮ್ಸ್ ನಿಮಗೆ ಇದ್ದಾಗ ಆ್ಯಂಡ್ ನಿಮ್ಮ ಏಜ್ 50 yearsಗಿಂತ ಹೆಚ್ಚಾಗಿದೆ ಆ್ಯಂಡ್ ಸಪೋಸ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪ್ಯಾಟರ್ನಲ್ ಸೈಡಿಂದ ಅಂದರೆ ತಂದೆಯ ಸೈಡಿನಿಂದ ಯಾರಿಗಾದರೂ ಈ ಥರದ ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಪ್ರೋಸ್ಟೆಟಿಕ್ ಏನಾದರೂ ಪ್ರಾಬ್ಲಮ್ ಬಂದಿತ್ತು ಅಂದಾಗ ನೀವು ಡೆಫಿನೆಟ್ಲಿ ಒಂದು PSA ಅನ್ನು ಮಾಡ್ಕೊಳ್ತಾ ನೋಡ್ತಾ ಇರಬೇಕು. PSA ಅಂದರೆ ಒಂದು ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್. ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ. ಈ ಬ್ಲಡ್ ಟೆಸ್ಟ್ ಯಾವಾಗ ಮಾಡಬೇಕು, ಹೇಗೆ ಇದನ್ನು ಇಂಟರ್ಪ್ರಿಟ್ ಮಾಡಬೇಕು,
ರಿಪೋರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲದರ ಬಗ್ಗೆ ಒಂದು ವಿಡಿಯೋ ಇದೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಸೊ ಈ ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅನ್ನು ನಾವು ಈ 50 ಇಯರ್ಸ್ಗಿಂತ ಹೆಚ್ಚಿದ್ದವರಲ್ಲಿ ಮಾನಿಟರ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇರ್ತೇವೆ. ಸೊ BPH ಅನ್ನೋದು ಬಹಳ ಕಾಮನ್ ಕಂಡೀಷನ್. ಇದು ಕ್ಯಾನ್ಸರ್ ಇರದೇ ಇರುವಂತಹ ಒಂದು ಪ್ರೋಸೆಸ್. ಬಟ್ ಕೆಲವೊಂದು ಸಲ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಆ್ಯಂಡ್ BPH ಕೆಲವೊಂದು ಸಿಂಪ್ಟಮ್ಸ್ ಸಿಮಿಲರ್ ಇರೋದ್ರಿಂದ, ಸಿಂಪ್ಟಮ್ಸ್ ಸೇಮ್ ಇರೋದ್ರಿಂದ ನಾವು ಕೆಲವೊಮ್ಮೆ ಇದನ್ನ BPH ಅಂತ ಟ್ರೀಟ್ ಮಾಡ್ತಾ ಇರ್ಬೋದು, ಬಟ್ ಆಕ್ಚುಲಿ ಆ ಪೇಷಂಟಿಗೆ ಪ್ರೋಸ್ಟೇಟಿಕ್ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಸಹ ಇರ್ತವೆ. ಸೊ ಈ ಥರದ ಸಿಂಪ್ಟಮ್ಸ್ ನಿಮಗೆ ಇದ್ದಾಗ ಆ್ಯಂಡ್ ನಿಮ್ಮ PSA ಸಹ ಸ್ವಲ್ಪ ಎಲಿವೇಟೆಡ್ ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಹಾಕ್ಕೊಂಡು ಇವ್ಯಾಲ್ಯುವೇಟ್ ಮಾಡ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಫಾಲೋ ಅಪ್ ಮಾಡ್ತಾ ಇರಬೇಕು. ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರದ ಪ್ರೋಸ್ಟೇಟ್ ಕ್ಯಾನ್ಸರ್ ಅಥವಾ ಬೇರೆ ಕ್ಯಾನ್ಸರಿನ ಹಿಸ್ಟ್ರಿ ಇದ್ದಾಗ ಇಟ್ಸ್ ಆಲ್ವೇಸ್ ಬೆಟರ್ ಟು ಡೂ ಅ ಫಾಲೋ ಅಪ್ ಆ್ಯಂಡ್ ಕೀಪ್ yourself evaluated. Thank you so much for watching the video. Please like, share and subscribe the channel. Thank you.